ನೋಡಿ ಯಾವ ರೀತಿ ಎಲೆ ಇನ್ನೂವರೆಗೆ ಎಷ್ಟು ಹಸಿರಾಗಿದೆ. ಮೇನ್ ಕಾರಣ ಇದಕ್ಕೆ ನಾವು ಗೋಲ್ಡ್ ಅಂತೇಳಿ ಮತ್ತು ಗೋಲ್ಡ್ WS ಅಂತ ಬರ್ತದೆ. ಸೂಕ್ಷ್ಮಾಣು ಜೀವಾಣು ಹೊಂದಿರುವಂಥ ಒಂದು ಔಷಧಿ ಅದು. ಅದು ಏನು ಮಾಡ್ತದೆ, ಎಲೆಗಳ ಮುಖಾಂತರ ವಾತಾವರಣದಲ್ಲಿರುವಂಥ NPK ಮತ್ತು ಎಲ್ಲ ರೀತಿ ನ್ಯೂಟ್ರಿಯೆಂಟ್ನ ಹೀರಿ ಎಲೆಗಳ ಮುಖಾಂತರ ಆಹಾರ ತಯಾರು ಚೆನ್ನಾಗಾಗಿ. ಸೊ ನೋಡಿ ಗಿಡ ಯಾವ ರೀತಿ ಬೆಳವಣಿಗೆ ಆಗಿದೆ. ಸೊ ಹೂಗಳು ಸೆಟ್ಟಿಂಗ್ಗಳ ಭಾಳ ನೋಡ್ ಟು ನೋಡ್ ಕಡಿಮೆ ಡಿಸ್ಟೆನ್ಸ್ ಇದೆ. ಹೂಗಳು ಸೆಟ್ಟಿಂಗ್ ಚೆನ್ನಾಗಾಗಿದ್ದಾವೆ. ಪಡ್ಲು ಯಾವ ರೀತಿ ಹೊಡೆದಿದೆ ನೋಡಿ, ಬ್ರಾಂಚಸ್. ಈಗ ನಿರಂತರವಾಗಿ ಗೋಲ್ಡ್ನ ಬಳಸಿದ್ದಾರೆ. ಗೋಲ್ಡ್ ನಿಮಗೆ ಇನ್ಸೆಕ್ಟಿಸೈಡ್ ಆಗೂ ಕೆಲಸ ಮಾಡ್ತದೆ, ಜೊತೆಗೆ ಗಿಡದ ಬೆಳವಣಿಗೆಗೂ ಸಹ ಕೆಲಸ ಮಾಡ್ತದೆ. ವೆರೈಟಿ 7386. ಯಾವುದು ಸರ್ ವೆರೈಟಿ ಇದು? ಇದು 7386 ವೆರೈಟಿ. ಇನ್ನೂವರೆ ಚಿಗುರು ಹಂಗೆ ಬರ್ತಾನೆ ಇದೆ, ಚೆನ್ನಾಗೇ ಇದೆ ಚಿಗುರು ಸಹ. ಇನ್ನೂ ಎಲ್ಲೂ ಚಿಗುರು ಸ್ಟಾಪ್ ಆಗಿಲ್ಲ. ಹೊಡಿಲಾರ್ದಿರೋ ಪ್ಲಾಟ್ಗಳು ಇದು ಬಾಜು ಪ್ಲಾಟಿಗೆ ಸ್ಪ್ರೇ ಮಾಡಿಲ್ಲ, ಸ್ಪ್ರೇ ಮಾಡದೇ ಇರೋದಲ್ಲ ಇದು? ರಚನೆ ಆಗಿರಲಿ, ಹೂವಿನ ಕಾಯಿದು ಡಿಸ್ಟೆನ್ಸ್ ಆಗಿರೋದು. ಇಷ್ಟು ಪಡ್ಲು ಆಗಿಲ್ಲ, ಅಲ್ಲಿ ಇಷ್ಟು ಪಡ್ಲು ಕಡಿಮೆ ಇದೆ ಇಲ್ಲಿ. ಅದರಲ್ಲಿ ಪಡ್ಲುಗಳು ಭಾಳ ಜಾಸ್ತಿ ಬಿಟ್ಟಿದ್ದಾವೆ, ತುಂಬ್ಕೊಂಡಂಗಿದೆ ಗಿಡ. ಗೋಲ್ಡ್ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದಾ? ಗೋಲ್ಡ್ ಯಾವಾಗ ಬೇಕಾದ್ರೂ ಅಂದರೆ 3 ಎಲೆ ಆದಮೇಲೆ ನಿರಂತರವಾಗಿ ಬಳಸ್ಕೊಂತವ್ರೆ ಗಿಡದ ರಚನೆ ಚೆನ್ನಾಗಿ ಮಾಡ್ತದೆ, ಪಡ್ಲು ಜಾಸ್ತಿ ಆಗ್ತದೆ, ಹೂವು ಕಾಯಿ ಸೆಟ್ಟಿಂಗ್ ಜಾಸ್ತಿ ಆಗ್ತದೆ, ಜೊತೆಗೆ ಈ ಕೀಡೆಗಳು ಸಹ ಕಡಿಮೆ ಆಗ್ತದೆ.